ನಮ್ಮೂರಿಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಬರಡಾಗಿದ್ದ ನೆಲ ಹಸಿರಾಗಿದೆ. ಬತ್ತಿ ಹೋಗಿದ್ದ ನೆಲದಲ್ಲಿ ನೀರು ಕಾಣ್ತಿದೆ. ಇದೇ ನೀರು ಸೊಳ್ಳೆಗಳ ಆರ್ಭಟಕ್ಕೆ ಕಾರಣವಾಗಿದೆ. ಒಂದೆರಡು ಜಿಲ್ಲೆಗಳಲ್ಲಿ ಅಟ್ಟಹಾಸ ಮೆರೆಯುತ್ತಿದ್ದ ಡೆಂಘಿ ರಾಜ್ಯವನ್ನೇ ಆವರಿಸಿದೆ. ಅಷ್ಟಕ್ಕೂ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಕೇಸ್ಗಳಿವೆ, ಎಷ್ಟು ಮಂದಿ ಮೃತಪಟ್ಟಿದ್ದಾರೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ. ಆಸ್ಪತ್ರೆಗಳಲ್ಲಿ ಗೆಜಿ, ಯುದ್ಧೋಪಾದಿಯಲ್ಲಿ ಸ್ವಚ್ಛತೆ ಕೆಲಸ. ಜಿಲ್ಲೆಯಲ್ಲೂ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ರೆ ಜನರಿಗೆ ಮಾತ್ರ ಆತಂಕ ಕಾಡ್ತಿದೆ. ಎಲ್ಲರ ಆತಂಕಕ್ಕೆ ಕಾರಣವಾಗಿರೋದೇ ಡೆಡ್ಲಿ ಡೇಂಜರ್ ಡೆಂಗಿ. ಗದಗ ಜಿಲ್ಲೆಯಲ್ಲಿ 47 ಡೆಂಗಿ ಪ್ರಕರಣ ದಾಖಲಾಗಿದ್ದು 31 ಮಕ್ಕಳಿಗೆ ಡೆಂಗಿ ಪಾಸಿಟಿವ್ ಇರೋದು ಗೊತ್ತಾಗಿದೆ. ಈ ಪೈಕಿ 8 ತಿಂಗಳ ಹಸುಗೂಸಿಗೂ ಡೆಂಗಿ ಅಟ್ಯಾಕ್ ಆಗಿದ್ದು ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಯಲ್ಲಿ 14 ಐಸಿಯು ಬೆಡ್ ವ್ಯವಸ್ಥೆ ಮಾಡಲಾಗಿದೆ. ಇಷ್ಟೆಲ್ಲ ಆದ್ರೂ ಸ್ವಚ್ಛತೆ ಕಾರ್ಯ ಮಾತ್ರ ನಡೀತಿಲ್ಲ. ನಗರದಲ್ಲಿರೋ ತ್ರಿಕೂಟೇಶ್ವರ ಹಿಂಭಾಗದ ಕೆರೆ ಸೊಳ್ಳೆಗಳ ಆಗರವಾಗಿದೆ. ಐತಿಹಾಸಿಕ ತ್ರಿಕೂಟೇಶ್ವರ ದೇವಸ್ಥಾನ ಹಿಂಭಾಗದ ಐತಿಹಾಸಿಕ ಹಸಿರು ಕೆರೆ ಬಳಿ ಇದು ನೋಡ್ಬೋದು. ಇದು ಐತಿಹಾಸಿಕ ಕೆರೆ ಕೂಡ ಹೌದು. ಯಾಕಂದ್ರೆ ಇಲ್ಲಿ ಸಾಕಷ್ಟು ಗಲೀಜು ಅಂದ್ರೆ ಗಲೀಜು ಈ ಒಂದು ಗಲೀಜು ವ್ಯವಸ್ಥೆ ಅಂದ್ರೆ ಈ ಕೆರೆ ಅಕ್ಕಪಕ್ಕ ಇರುವಂಥ ಜನರು ನಿತ್ಯ ಕೂಡ ನರಕದಲ್ಲಿ ಬದುಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಸಂಜೆ ಆದ್ರೆ ಸಾಕು ಸಾಕಷ್ಟು ಸೊಳ್ಳೆಗಳ ಕಾಟ ಸಾಕಷ್ಟು ಇದೆ ಅಂತ ಹೇಳ್ತಿದ್ರೆ. ಆದರೆ ನಗರಸಭೆ ಆಗಲಿ ಇಲ್ಲಿನ ಜಿಲ್ಲಾ ಆಡಳಿತ ಆಗಲಿ ಈ ಒಂದು ಕೆರೆ ಸ್ವಚ್ಛತೆ ಬಗ್ಗೆ ಅಥವಾ ಇಲ್ಲಿಂದೆಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡುವಂಥ ಗೋಜಿಗೆ ಇಲ್ಲಿನ ಏನು ಸ್ಥಳೀಯ ಆಡಳಿತ ಹೋಗ್ತಾ ಇಲ್ಲ. ಹಾಸನ ಜಿಲ್ಲೆಯಲ್ಲಿ 185 ಜನರಿಗೆ ಡೆಂಗಿ ಪಾಸಿಟಿವ್ ಇದ್ದು 4500ಕ್ಕೂ ಹೆಚ್ಚು ಜನ ಜ್ವರದಿಂದ ಬಳಲುತ್ತಿದ್ದಾರೆ. ಇವುಗಳನ್ನ ಶಂಕಿತ ಪ್ರಕರಣ ಅಂತ ಪರಿಗಣಿಸಲಾಗಿದೆ. ಚಿಕಿತ್ಸೆಗೆ 7 ತಾಲೂಕಾಸ್ಪತ್ರೆಗಳಲ್ಲಿ ತಲಾ 100 ಬೆಡ್ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಜಿಲ್ಲಾಸ್ಪತ್ರೆಯಲ್ಲಿ ವ್ಯವಸ್ಥೆ ಹೇಗಿದೆ ಅನ್ನೋ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. ಆರೋಗ್ಯ ಇಲಾಖೆ ಹತ್ರ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಇವತ್ತಿನವರೆಗೆ 185 ಕೇಸಸ್ ಪಾಸಿಟಿವ್ ಇದೆ. ಸುಮಾರು 4500ಕ್ಕೂ ಹೆಚ್ಚು ಕೇಸಸ್ ಶಂಕಿತ ಪ್ರಕರಣಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಸಂಖ್ಯೆಯಲ್ಲಿ ಹೊರರೋಗಿ ವಿಭಾಗಕ್ಕೆ ನೋಂದಣಿ ಮಾಡಲಿಕ್ಕೆ ಜನರು ಬರ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಕ್ಕಂಥ ರೋಗಿಗಳ ಸಂಖ್ಯೆಯಲ್ಲಿ ದೊಡ್ಡ ರೀತಿಯಲ್ಲಿ ಏರಿಕೆ ಆಗಿದೆ. ಬಾಗಲಕೋಟೆಯಲ್ಲಿ ಜನವರಿಯಿಂದ ಜೂನ್ವರೆಗೂ 40 ಡೆಂಗಿ ಪಾಸಿಟಿವ್ ಕೇಸ್ ದಾಖಲಾಗಿದ್ರೆ 827 ಜನರಿಗೆ ಶಂಕಿತ ಡೆಂಗಿ ಇದೆ. ಬಾಗಲಕೋಟೆಯಲ್ಲಿ ರೋಗ ಹೆಚ್ಚಾಗುವ ಮುನ್ನವೇ ಚರಂಡಿ ಸ್ವಚ್ಛತೆ, ಮನೆ ಸಮೀಕ್ಷೆ, ಸ್ಮಾಗಿಂಗ್ ಸೇರಿದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ 2024 ಜನವರಿಯಿಂದ ಜೂನ್ ಅಂತ್ಯದವರೆಗೂ ಅಂದರೆ ಇಲ್ಲಿವರೆಗೂ ಸುಮಾರು 50 ಜನರಲ್ಲಿ ಡೆಂಗಿ ಪಾಸಿಟಿವ್ ಕಂಡುಕೊಂಡಿದೆ. ಮುಖ್ಯವಾಗಿ ಹೇಳಬೇಕಂದ್ರೆ ಲಾರ್ವಾ ಸರ್ವೆ ಕಾರ್ಯ ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಅದರ ಜೊತೆಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೂಡ ನಿರಂತರವಾಗಿ ತಮ್ಮ ವ್ಯಾಪ್ತಿ ಪ್ರದೇಶದಲ್ಲಿ ಫಾಗಿಂಗ್ ಹೊಡೆಯುವಂಥದ್ದಾಗಿರ್ಬೋದು, ಸ್ಪ್ರೇ ಹೊಡೆಯುವಂಥದ್ದಾಗಿರ್ಬೋದು ಮತ್ತು ಏನು ಸ್ಯಾನಿಟೈಸ್ ಮಾಡುವಂಥದ್ದಾಗಿರ್ಬೋದು ನಿರಂತರವಾದಂಥ ಪ್ರಕ್ರಿಯೆ ನಡೀತಾ ಇದೆ. ತುಮಕೂರು ಜಿಲ್ಲೆಯಲ್ಲಿ ಕಳೆದ 6 ತಿಂಗಳಲ್ಲಿ 3082 ಜನರಲ್ಲಿ ರೋಗ ಲಕ್ಷಣ ಕಾಣಿಸಿಕೊಂಡಿದ್ದು. ಈ ಪೈಕಿ 1542 ಮಂದಿಯ ರಕ್ತ ಪರೀಕ್ಷೆ ಮಾಡಲಾಗಿದ್ದು 170 ಡೆಂಗಿ ಪ್ರಕರಣ ಪತ್ತೆಯಾಗಿದೆ. ಡೆಂಗಿ ಓಟ ಹೆಚ್ಚಾಗ್ತಾ ಇದ್ದಂತೆ ಜಿಲ್ಲಾಸ್ಪತ್ರೆಯಲ್ಲಿ ಪ್ರತ್ಯೇಕ ಬೆಡ್ ವ್ಯವಸ್ಥೆ ಮಾಡಲಾಗಿದೆ. ಜಿಲ್ಲಾಸ್ಪತ್ರೆ ಆವರಣದಲ್ಲಿರುವಂಥದ್ದು ನಾವು ನೋಡಬಹುದಾಗಿದೆ. ಒಂದು ಕೊಠಡಿ ಕೂಡ ಇದಕ್ಕೆ ಮೀಸಲಿರುವಂಥದ್ದು ಕೂಡ ನಾವು ನೋಡಬಹುದಾಗಿದೆ. ಅಂದರೆ ಸಂಪೂರ್ಣವಾಗಿ ಇದಕ್ಕೆ ಏನಾದರೂ ಎಮರ್ಜೆನ್ಸಿ ಡೆಂಗಿ ಪ್ರಕರಣಕ್ಕೆ ಹೆಚ್ಚಾಗಿ ಇನ್ ಕೇಸ್ ಎಮರ್ಜೆನ್ಸಿ ಆದರೆ ಇಲ್ಲಿ ಅಡ್ಮಿಷನ್ ಮಾಡಿಸ್ಕೊಂಡು ಅವರಿಗೆ ಏನು ಚಿಕಿತ್ಸೆ ನೀಡುವಂಥ ನಿಟ್ಟಿನಲ್ಲಿ ಎಲ್ಲ ಕೂಡ ಸಕಲ ವ್ಯವಸ್ಥೆ ಕೂಡ ಮಾಡಿಕೊಂಡಿರುವಂಥ ಆ ದೃಶ್ಯದಲ್ಲಿ ಕೂಡ ನಾವು ನೋಡಬಹುದಾಗಿದೆ. ಸಂಪೂರ್ಣವಾಗಿ ಸ್ವಚ್ಛತೆಯಿಂದ ಈ ಕೊಠಡಿಯನ್ನು ಏನು ಪರಿಶೀಲನೆ ನಡೆಸಿ ಇರಿಸಲಾಗಿದೆ ಅಂತ ಹೇಳ್ಬೋದು. ಮಂಡ್ಯ ಜಿಲ್ಲೆಯಲ್ಲಿ ಕಳೆದ 2 ತಿಂಗಳಲ್ಲಿ 150 ಜನರಿಗೆ ಡೆಂಗಿ ಒಕ್ಕರಿಸಿದೆ. ಸದ್ಯ ಜಿಲ್ಲೆಯಲ್ಲಿ 189 ಪಾಸಿಟಿವ್ ಪ್ರಕರಣಗಳಿವೆ. ವಿಷಯ ಏನು ಅಂದ್ರೆ ಮನೆಯಲ್ಲಿರೋ ಫ್ರಿಡ್ಜ್ಗಳಲ್ಲಿ ನೀರು ನಿಂತ್ಕೊಳ್ಳುತ್ತೆ, ಅದರಿಂದಲೇ ಸೊಳ್ಳೆಗಳು ಉತ್ಪತ್ತಿಯಾಗ್ತಿವೆ ಅಂತ ವೈದ್ಯರು ಎಚ್ಚರಿಸಿದ್ದಾರೆ. ಪ್ರತಿ ಶುಕ್ರವಾರ ಈ ಲಾರ್ವಾ ಸರ್ವೆ ಕಾರ್ಯಕ್ರಮ ನಮ್ಮ ಕಂಡಿದ್ದೀವಿ. ಜೊತೆಗೆ ಡ್ರೈ ಡೇ ಮಾಡಬೇಕು ಅಂದರೆ ಸುಮ್ಮನೆ ನೀರು ಖಾಲಿ ಮಾಡಿಬಿಟ್ಟು ಒಣಗಿಸ್ಬಿಟ್ಟಿಟ್ರೆ ಆಗಲ್ಲ. ಅದನ್ನು ಸ್ಕ್ರಬ್ ವಾಶ್ ಅಂತ ಹೇಳ್ತೀವಿ. ಅಂದರೆ ಉಜ್ಜಿ ತೊಳಿಬೇಕು. ಯಾಕೆಂದರೆ ಆ ಮೊಟ್ಟೆ ಆ ವಾಲ್ಗಳಲ್ಲಿ ಹೋಗಿ ಅಂಟ್ಕೊಂಡಿರುತ್ತೆ. ಮತ್ತೆ ನೀರು ಬಂದಾಗ ಅದು ಮರಿ ಆಗೋ ಚಾನ್ಸಸ್ ಇದೆ. ಪ್ರತಿದಿನ ನಾವು ಆಶಾ ವರ್ಕರ್ ಕಡೆಯಿಂದ ನಾವು ಎಲ್ಲ ಮನೆಗಳಿಗೂ ಕೂಡ ಲಾರ್ವಾ ಸರ್ವೆ ಮಾಡಿಸ್ತಾ ಇದ್ದೀವಿ. ಶಿವಮೊಗ್ಗ ಜಿಲ್ಲೆಯಲ್ಲಿ 283 ಜನರಲ್ಲಿ ಡೆಂಗಿ ಪತ್ತೆಯಾಗಿದೆ. ಶಿವಮೊಗ್ಗದಲ್ಲೇ 75 ಜನರಿಗೆ ರೋಗ ಇದ್ರೆ ಶಿಕಾರಿಪುರದಲ್ಲಿ 60 ಕೇಸ್ ದಾಖಲಾಗಿವೆ. ಸಾಗರ ತಾಲೂಕಾಸ್ಪತ್ರೆ ಹೊರಗುತ್ತಿಗೆ ಸಿಬ್ಬಂದಿ ಡೆಂಗಿಗೆ ಬಲಿಯಾಗಿದ್ದಾರೆ. ಶಿವಮೊಗ್ಗ ಮೆಗಾನ್ ಆಸ್ಪತ್ರೆ ಜ್ವರ ಪೀಡಿತರಿಂದಲೇ ಹೌಸ್ಫುಲ್ ಆಗಿದೆ. ಈಗ ನಾವು ಶಿವಮೊಗ್ಗ ಮೆಗಾನ್ ಜಿಲ್ಲಾಸ್ಪತ್ರೆ ಅಂದರೆ ಇಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಿದ್ರೆ ಯಾರಿಗೆ ಹೆಚ್ಚು
ಜ್ವರ ಬರುತ್ತೆ, ಆ ಜ್ವರ ಬಂದಂಥವ್ರಿಗೆ ಒಂದು ಸಪ್ರೇಟ್ ಒಂದು ಪ್ರತ್ಯೇಕ ಒಂದು ವಾರ್ಡ್ ಮಾಡಿದ್ದಾರೆ. ಆ ವಾರ್ಡ್ ಮಾಡಿದಂಥವ್ರಿಗೆ ಇಲ್ಲಿ ಚಿಕಿತ್ಸೆ ಕೊಡುವ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅಂದರೆ ಸಹಜವಾಗಿ ಕೂಡ ಯಾರು ಜ್ವರದಿಂದ ಬಳಲ್ತಾ ಇದ್ದಾರೆ, ಆ ಜ್ವರದಿಂದ ಬಳಲಂಥವ್ರು ಮತ್ತು ಡೆಂಗು ಏನು ಪಾಸಿಟಿವ್ ಕಂಡು ಬರುತ್ತೆ ಅಂಥವ್ರಿಗೆ ಒಂದು ಪ್ರತ್ಯೇಕ ಒಂದು ವಾರ್ಡ್ ಮಾಡಿ ಚಿಕಿತ್ಸೆ ಕೊಡುವ ವ್ಯವಸ್ಥೆಯನ್ನು ಕೂಡ ಶಿವಮೊಗ್ಗ ಮೆಗ್ಗಾನ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೂಡ ಮಾಡಿಕೊಂಡಿದ್ದಾರೆ. ಇತ ಮೈಸೂರಿನಲ್ಲಿ ಡೆಂಗಿ ಪ್ರಕರಣ ಹೆಚ್ಚಾಗ್ತಾ ಇದ್ದಂತೆ ಆರೋಗ್ಯ ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು ಮನೆ ಮನೆಗೂ ತೆರಳಿ ಜನರಿಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ಒಟ್ನಲ್ಲಿ ಮಳೆಗಾಲ ಆರಂಭವಾಗ್ತಾ ಇದ್ದಂತೆ ರಾಜ್ಯದಲ್ಲಿ ಡೆಂಗಿ ಅಬ್ಬರ ಹೆಚ್ಚಾಗಿದ್ದು 5ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಜನ ಇನ್ನಾದರೂ ತಮ್ಮ ಮನೆ ಆವರಣದ ಸ್ವಚ್ಛತೆ ಬಗ್ಗೆ ಗಮನ ಹರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, TV9.